ಆಚಾರ್ಯಗಳು ಏನಂತಾರೋ, ಧೀರೋ ಇರಕ್ ಗ ಪರೋಥವಂ ವಿಯ ಸಿಕ್ಕವನ ಸಿದ್ಧದಿ ನಯ ಸಿದ್ಧದಿ ವೇರಗಾವಿ ನೈ ಪಾಡಿ ಹೂನ ಸವ್ವ ಸತ್ಯ ಇವ. ಅಂದರೆ ಏನ ವೈರಾಗ್ಯ ಹೀತು ಅಂದ್ರೆ ವೈರಾಗ್ಯ ಹಿಡ್ಕೊಂಡು ಯಾರು ಧೀರ್ ಪುರುಷ ಧೀರ್ ಶ್ರಾವಕ ಥೋಡೆ ಜ್ಞಾನ ಹಿಸಿರ್ತಿರವಿ ಅವರ ಮುಕ್ತಿಗೆ ಹೋಗ್ತಾರೋ. ಪರಂತು ಯಾರು ವೈರಾಗ್ಯಹೀನಿದಾರೋ, ಯಾರ ತ್ಯಾಗ ವೈರಾಗ್ಯ ಇಲ್ಲ, ಅವರು ಪೂರಾ ಶಾಸ್ತ್ರ ಜಾನಕಾರ, ಪೂರಾ ಶಾಸ್ತ್ರ ಎಲ್ಲ ಅವ್ರಿಗೆ ಗೊತ್ತಿದ್ದಿದ್ದರು ಸುದ್ದ ಅವರ ಕರ್ಮಕ್ಷಯ ಮಾಡಿ ಏನ ಮುಕ್ತಿಗೆ ಸಾಧ್ಯ ಆಗುಲ್ಲ. ಅವ್ರ ಜಾಣಕಾರ ಇದ್ದರೂ ಸುದ್ದ ಮುಕ್ತಿಗೆ ಹೋಗಂಗಿಲ್ಲ. ಏನೈತಿ, ಜ್ಞಾನ ಇಲ್ಲ ಇತ್ರ ಕಮ್ಮಿ ಇತ್ರ ಠೀಕ್ ಐತಿ, ಜ್ಞಾನ ಇಲ್ಲ ಧ್ಯಾನ ಇದ್ರ ಬದ್ದಲ್ಲಿ ದೋಷ ಇಲ್ಲ. ತಾವು ಈ ತಿಳ್ಕೊಬಾರ್ದು ಕಿ ನಂಗೆ ಜ್ಞಾನ ಬರೋಲ್ಲ, ನಾ ಅಭಿಷೇಕ ಹೆಂಗೆ ಬರೋದಾ, ನಮೋಕಾರ ಮಂತ್ರ ಥರ ಬರ್ತಿದ್ದಿಲ್ಲ. ನಮೋಕಾರ ಮಂತ್ರ ಅನ್ನೋದು ನೀವು ಶುದ್ಧ ನೀರು ಅಭಿಷೇಕ ಮಾಡಿರಿ ಸರಿ, ಏನೈತಿ ಅದು ಪುಣ್ಯ ನಿಮ್ಗೆ 100 ಅಂದ್ರೆ 100% ಸಿಗ್ತೈತಿ. ಇಷ್ಟು ನೀವು ಕಾಳಜಿ ಮಾಡೋದಿಲ್ಲ. ನಂಗೆ ಜ್ಞಾನ ಬರೋಲ್ಲ, ಇದು ಪಾಠ ಅನ್ನಕ್ಕೆ ಬರೋಂಗಿಲ್ಲ, ನಂಗೆ ಶ್ಲೋಕ ಬರೋಂಗಿಲ್ಲ, ಹಿಂಗೆ ಬರೋಂಗಿಲ್ಲ, ಏನಿಲ್ಲ. ಜೈನ ಧರ್ಮದಲ್ಲಿ ಮಹತ್ವದ ಏನಿತ್ತು, ತನ್ನ ಭಾವ ಶುದ್ಧ ಚಲೋ ಇರಬೇಕು. ಬಾಕಿದ್ದ ತಮಗೆ ಏನು ಜ್ಞಾನ ಅಟ್ಟು ಬರಲಿಲ್ಲರಿ ನೋಡೋದೋತು, ಭಕ್ತಿ ಶ್ರದ್ಧಾ ಭಗವಂತ ಮ್ಯಾಗ ಇರಬೇಕು. ಅವ್ರು ಹೆಂಗೆ ತನ್ನ ಕಲ್ಯಾಣ ಮಾಡ್ಕೊಂಡಾರು ಹಂಗೆ ನನ್ನ ಕಲ್ಯಾಣ ಆಗಲಿ, ಇದು ಶುಭ ಭಾವನಾ ಮಂದಿ ತಮ್ಮ ತಲೆ ಇರಬೇಕು. ಏನು ಬರಲಿಲ್ಲ, ಇದು ಏನು ಅದ್ರೊಳಗ ಶಂಕ ಇಲ್ಲ. ಹೆಂಗಂದ್ರೆ ಉದಾಹರಣತ್ತ ಶಿವಭೂತಿ ಮುನಿಗಳಿಗೆ ನಿಮಗೆಲ್ಲ ಗೊತ್ತೈತಿ, ಯಾರಿಗೆ ಗೊತ್ತಿಲ್ಲ ಅವ್ರು ತಿಳ್ಕೋಬೇಕು. ಶಿವಮೂರ್ತಿ ಮುನಿಗಳು ಇದ್ರು, ಅವರು ನಮೋಕಾರ ಮಂತ್ರ ಸುದ್ದ ಅವ್ರಿಗೆ ಅಣಾಕ ಬರಲಾಗ್ತಿತ್ತು. ಏನು ಆಚಾರ್ಯಗಳು ಏನು ಹೇಳೋ ಈ ಒಟ್ಟು 1 ನಿಮಿಷದಲ್ಲಿ ಧ್ಯಾನ ನಿಲ್ಲೋದ, ಏನು ಬಾಕಿದೆಲ್ಲ ಮರ್ತು ಹೋಗವ್ರ. ಸಂಘದಾಗ ಅವ್ರು ನೋಡಿ ಎಲ್ಲ ಬಾಕಿ ಮುನಿಗಳನ್ನ ಹಾಕ್ತಿರು. ಇದು ಇವಂಗೆ ಏನು ಬರೋಲ್ಲ, ಇವ್ ಎತ್ತಕ್ಕೆ ಮಹಾರಾಜ ಆಗಿದ್ದಾರಪ್ಪ ಹೊರತೊಳಗೆ ಒಂತವಾಗಿ ಮಾತಾಡ್ತಿರು. ಅದು ಆಚಾರ್ಯಗಳಿಗೆ ಗೊತ್ತಿತ್ತು, ಅವ್ರಿಗೆ ಗೊತ್ತಿತ್ತು ಇವಂದು ಕಲ್ಯಾಣ ಆಗೋದೈತಿ, ಇವ ಶ್ರೇಷ್ಠ ತಂದು ಕಲ್ಯಾಣ ಮಾಡ್ಕೊಳ ಇದಾನು ಅಂತ. ಅವ್ರು ಒಂದಿನ ಏನು ಹೇಳ್ತಾವತ್ತು, ತೂಷಿ ಮಾಸ ಭಿನ್ನ ಅಂತ ಹೇಳ್ತಾರೆ. ಅಂದ್ರೆ ಏನ, ಬ್ಯಾಗಿಂದ ಟರ್ಪಲ್ ಅಂತಾರೆ, ಏನಂತಾರು, ಹಾಂ ಮ್ಯಾಗಿಂದ ಐತಿ ಅದ ಬ್ಯಾರೆ ಐತಿ, ಹೊರಗಿಂದ ಗಾಬೆ ಇದು ಬ್ಯಾರೆ ಐತಿ. ಹಂಗೆ ಈ ತನ್ನ ಶರೀರ ಐತಿದ ಹೊಟ್ಟೆ ಐತಿ, ಮತ್ತು ಒಳಗಿಂದ ಆತ್ಮ ಐತಿದ ಒಳಗಿಂದ ಗಾಬೆ ಐತಿ. ಆ ಥರದ ಕಲ್ಯಾಣ ಮಾಡ್ಕೊಳ್ಳೋದೈತಿ. ಸೊಟ್ಟದಲ್ಲಿ ಯಾಕೆ ವಿಚಾರ, ಯಾಕೆ ಅದ್ರೊಳಗೆ ಗುಂತುನಕ್ಕೆ, ಯಾಕೆ ಅದ್ರೊಳಗೆ ಮೋಹ ಇಡೋದಿಲ್ಲ. ಇದು ಹಂಗೆ ಆಚಾರ್ಯಗಳು ಅವ್ರು ಹೇಳ್ತಾರೋ. ಮತ್ತು ಅವ್ರು ಹೇಳ್ತಾರೋ, ನೀ ಇಲ್ಲಿ ನಮ್ಮ ಗುಡಿ ನಿಲ್ಲಬೇಡು, ನೀ ಮುಂದೆ ಹೋಗು, ಮತ್ತು ಅಲ್ಲಿನಿಂದ ಆಚಾರ್ಯ ಎಲ್ಲ ಆಗ್ತೈತಿ, ನೀ ಮುಂದೆ ಹೋಗು. ಇದನ್ನು ನಿಸ್ತು ಧ್ಯಾನದಾಗ ಕಾಯ್ಕೋ. ಏನ ತೂಷಿ ಮಾಸ ಭಿನ್ನು, ಇದು ಧ್ಯಾನದಾಗ ಕಾಯ್ಕೊಂಡು ನೀ ಧ್ಯಾನ ಮಾಡ್ಕೋ, ನಿಂದು ಕಲ್ಯಾಣ ಆಗೋದೈತಿ ಅಂತ ಅವ್ರು ಹೇಳ್ತಾರೋ. ಇಷ್ಟ ಅವ್ರ ಅಜ್ಞಾನಿ ಇದ್ರ ತರಿಸುದ್ದ ಅವ್ರದ ಆಚಾರ್ಯ ಮ್ಯಾಗ ಪೂರಾ ಶ್ರದ್ಧಾ ಇತ್ತು. ಆಚಾರ್ಯಗಳು ಹೇಳಿದಾರ ಅದನ್ನ ಕೇಳ್ಕೋಬೇಕು ಅಂತ ಅವ್ರು ಹೋಗ್ತಾರೋ. ಹೋಗ್ತಾರೋ, ಆದ್ಯಾಗ ನಿಮ್ಮೆ ಆದ್ಯಾಗ ವಾದ್ಬೇಕ ಅವ್ರು ಮರಿತಾರೋ. ಏನು ಆಚಾರ್ಯಗಳು ಹೇಳು, ತೂಷಿ ಮಾಸ ಭಿನ್ನ ಅವರು ಮರಿತಾರೋ. ಇನ್ನು ಹೆಂಗೆ ಮಾಡೋದಪ್ಪ, ಇನ್ನತ್ತು ಅವ್ರು ಹೇಳಿರಿ ಅದು ಮಂತ್ರ ಮಾಡಿ
ಜಪ ಮಾಡತ್ತಾ ಏನಾಯ್ತು ಮರಿತು ಇನ್ನು ಹೆಂಗೆ ಮಾಡಲಿ ಆಯ್ತು ಏನಾಗೋದು ಆಗಲಿ ನಂದ. ಅವ್ರು ಹಿಂದೆ ತಿರುಗಲಿಲ್ಲ. ಆಚಾರ್ಯಗಳು ಹೇಳಿದರು ಅತ್ತ ಮ್ಯಾಗ ಸದಾ ನಂದು ಏತಿ ನಂದು ಏನಾಗೋದು ಆಗಲಿ ಅತ್ತ ಸದಾ ಇಟ್ಟವ್ರು ಮುಂದೆ ನಡೀತಾರು. ಮುಂದೆ ಜಂಗಲ್ದಲ್ಲೇ ಹೊಂಟಿದಿರ್ತಾರೋ ಹೇಳಿದಾಗ ಒಂದು ಸಣ್ಣ ಝೋಪಡಿ ಅಂತ ಎತ್ಕೇನ ಅಂತಾರೋ ಕುಟಿ ಇತ್ತು. ಅಲ್ಲಿ ಒಬ್ರು ಭಗಿನಿಗಳ ಏನು ಮಾಡ್ಕತ್ತಿರು, ಬ್ಯಾಳಿ ಇಲ್ದ್ರೆ ತೂರ್ಕತ್ತಿರು. ಅಂದ್ರೆ ಏನ ಸುಪ್ಲಿಲೆ ತೈಕತ್ತಿರು ಬಾಜುಕ ಬ್ಯಾಳಿ ಮತ್ತು ಅದು ಮ್ಯಾಗಿನ ಸಾಪಿ ಬಾಜುಕ್ ತೈಕತ್ತಿರು. ಆಯ್ತು ಇವು ಅಂತ ಇದೇನು ತಾಯಿ ನೀ ಏನು ಮಾಡ್ತಿದ್ರಿ ಇದ ಅಂತ ಆಕಿ ಹೇಳ್ತಾಳು. ಆಕಿ ಏನು ಆಕಿಗೆ ಸಂಸ್ಕೃತ ಬರ್ತಿತ್ತು. ಆಕೆ ಹೇಳ್ತಾರೋ ತೂಸಿ ಮಾಸ ಭಿನ್ನ ಮಾಡ್ಕಿದೇನು ಬ್ಯಾಳಿ ಆಗಲಾಗ ಬ್ಯಾಗಿನ ಸ್ವಲ್ಪ ಬಾಜುಕ್ ಮಾಡ್ಕಿದೇನು ಅಂತ ಅವ್ರ ಧ್ಯಾನದಾಗ ಬರ್ತೈತಿ. ಆಚಾರ್ಯಗಳು ಇದೇ ನಂಗೆ ಹೇಳಿರು. ಅದು ಧ್ಯಾನದಾಗ ತೊಗೊಂಡು ಹೋಗ್ತಾನೆ ಮುಂದೆ ಜಂಗಲದಲ್ಲಿ ಹೋದಿ ಧ್ಯಾನ ಮಾಡ್ಕೋತ ಕುಂತ. ಏನ ತೂಷಿ ಅಂದ್ರೆ ನಂದು ಏನೈತಿ ಇದು ಶರೀರ ಬ್ಯಾರೆ ಐತಿ, ಮ್ಯಾಗಿಂದ ಆತ್ಮ ನಂದು ಬ್ಯಾರೆ ಐತಿ, ಮತ್ತು ಇದು ಶರೀರ ನಂದು ಬ್ಯಾರೆ ಐತಿ. ಧ್ಯಾನ ಮಾಡ್ಕೋತ ಕುಂತಾರೆ. ಆ ಧ್ಯಾನದಲ್ಲೇ ಅವ್ರದ್ದು ಅತಿ ಮಗ್ನ ಆಗ್ತಾರೋ. ಅಂದ್ರೆ ಅವ್ರಿಗೆ ತಿಳಿತೈತಿ ಈ ಶರೀರ ನಂದು ಅಲ್ಲ, ಒಳಗಿನ ನಂದು ಆತ್ಮ ಅದು ನಂದೈತಿ. ಆ ಧ್ಯಾನ ಮಾಡಿ ಅವ್ರಿಗೆ ಏನಾಗ್ತೈತಿ, ಭೇದ ಜ್ಞಾನ ಆಗತೈತಿ. ಭೇದ ಜ್ಞಾನ ಆಗಿದ್ದಲ್ಲಿ ಅವ್ರಿಗೆ ಕೈವಲ್ಯ ಜ್ಞಾನ ಪ್ರಾಪ್ತಿ ಆಗತೈತೆ. ಅದಾದಮೇಲೆ ಆಚಾರ್ಯಗಳಿಗೆ ತಿಳಿತಿತ್ತು. ಆಚಾರ್ಯಗಳು ಅವಧಿ ಜ್ಞಾನಿ ಇದ್ದರು. ಅವ್ರು ಬಾಕಿ ಎಲ್ಲ ಶಿಶುಗಳು ಅಂತಾರು ನಡ್ರಿ ಜಂಗಲದಲ್ಲಿ ಹೋಗೋದೈತಿ, ಯಾನೈತಿ ನಡ್ರಿ ಅಲ್ಲಿ ಹೋಗ್ಬೇಕು ಅಂತೈತಿ. ಎಲ್ಲರೂ ಹೋಗ್ತಾ ಇರ್ತಾರೆ. ಈ ಶಿವಭೂತಿ ಮುನಿಗಳು ಶಾಂತ ಧೈರ್ಯ ಹಿಡಿದು ಕುತ್ತಿನವರಿದ್ದರು. ಇವ್ರು ಹೋದವರು ಅವ್ರದ್ದು ಪೂಜಾ ಮಾಡೋಕ್ಕೆ ಶುರು ಮಾಡ್ತಾರೆ. ಬಾಕಿದೆಲ್ಲ ಶಿಶುಗಳು ವಿಚಾರ ಮಾಡ್ತಾರೆ, ಇದೇನಪ್ಪ ಇದೇನ ಇವು ಶಿವಭೂತಿಗೆ ಏನು ಬರ್ಲಾಗ್ತಿತ್ತು, ನಮೋಕಾರ ಮಂತ್ರ ಸುಧಾ ಬರ್ಲಾಗ್ತಿತ್ತು. ಅವ್ರಿಗೆ ಕೇವಲ ಜ್ಞಾನ ಆಯಿತು. ಅರೆ ಭೇದ ಜ್ಞಾನ ಆಗಿ ಅವ್ರಿಗೆ ಕೇವಲ ಜ್ಞಾನ ಆಯಿತು. ಹಿಂಗೆ ತಿಳಿದಿಲ್ಲ ನಂಗೆ ಯಾನು ಬರಲ್ಲ, ನಾ ಯಾನು ಮಾಡಲಿ, ನನ್ನ ಕಲ್ಯಾಣ ಹೆಂಗೆ ಮಾಡ್ಕೊಳ್ಳಿ, ಇದು ಹೊಟ್ಟೆ ಎಂದ ಮನುಷ್ಯನಾಗ ತರೋದಿಲ್ಲ. ಇದು ಕಾಯಮ ತನ್ನ ಮನಸ್ಸಿನಲ್ಲೇ ಗಟ್ಟಿ ಇರಬೇಕು, ಕಚ್ಚ ಇರಬೇಕು. ಹೀಗೈತಿ. ನಿನ್ನೆ ನಮ್ದು ಯಾವುದು ಬಂದೈತಿ ತಪ್ಪ ಅವಶ್ಯಕ ನಡೆದೈತಿ ಸಾವುಗಳ್ದ. ಆ ತಪ್ಪದಲ್ಲಿ ಏನು ತಪ್ಪು ಆಗೈತಿ ನಿನ್ನೆ ಆಗಿತ್ತಲ್ಲ. ಇಂದೇನೈತಿ ದಾನ ಇದು ವಿಷಯ ಐತಿ. ಒಂದಿಲ್ಲ ಆರನೇದು ಲಾಸ್ಟ್. ಆ ದಾನದಲ್ಲಿ ಏನೈತಿ, ತಮ್ಮ ಎಷ್ಟು ಹುಡಿಸ್ತವೋ ಅಥವಾ ಥೋಡೆ ನಿಧಾನ 10ನೇ ಭಾಗ ಇರ್ತಾರೆ. ದಾನ ಕುಡ್ಕ ಬಾಜುಕ್ ತೆಗೆದು ಇಡಬೇಕು. ಆದ ದಾನ ಸತ್ಯ ಕಾರ್ಯದಲ್ಲಿ ಕೊಡಬೇಕು. ಅಂದರೆ ತಾವು ಏನು ದಾನ ಕೊಡ್ತವು ಆ ದಾನ ಸತ್ಯ ಕಾರ್ಯ ಚಲೋ ಕಾರ್ಯ ಹೋತಿತ್ತೋ ಏನು ಇಲ್ಲೋ ಇದು ನೋಡಿ, ಆ ವ್ಯಕ್ತಿ ನೋಡಿ ಈ ಕಾರ್ಯ ಚಲೋ ಮಾಡಿತ್ತು ಏನು ಇಲ್ಲ, ಇವ ಆ ಸಮಾಜ ನೋಡಿ ಆ ಸಂಚಾಲಕ ನೋಡಿ ಕೊಡಬೇಕು. ತಿಳಿತಲ್ಲ. ಇಲ್ಲದ್ರೆ ದಾನ ಕೊಟ್ಟಿಂದ ಕೂರಿ ಕಾರ್ಯ ಕೆಟ್ಟ ಕಾರ್ಯ ಸಲಹೆ ಹೋಯ್ತು. ಅರೆ ತಮ್ಮ ಪುಣ್ಯ ಹತ್ತು ಬೆಟ್ಟ ಏನು ಹತ್ತೈತಿ, ಪಾಪ ಹತ್ತೈತಿ. ಇದು ತಿಳ್ಕೋರಿ. ಹೆಂಗಂದ್ರೆ ನಿಮ್ಗೆ ಉದಾಹರಣೆ ಹೇಳ್ತೇನು. ಪ್ರತಿದಿನ ತಮ್ಮ ಮನಿತಲೆ ಯಾನಕ್ಕೆ ಮಂದಿ ಬೇಡಕ್ಕೆ ಬರ್ತಾರೋ. ಏನು ಬೇಡ್ತಾರೋ, ನಂಗೆ ಹಸುವಾಗಿದ್ದು ನಂಗೆ ರೊಕ್ಕ ಕೊಡ್ರಿ. ಇದು ಧ್ಯಾನದಾಗ ಬರೋಲ್ಲ. ಅವ್ರು ರೊಕ್ಕನೇ ಯಾಕೆ ಬೇಡ್ತಾರೋ. ಹಸುವಾಗಿದ್ದರು ರೊಟ್ಟಿ ತಿನ್ನಪ್ಪ, ರೊಟ್ಟಿ ಒಂದು ತಿನ್ನು, ಬಾಕಿ ಅನ್ನ ಎಲ್ಲ ಮೊಸರು ತಿನ್ನು, ನಿಂದು ಸಮಾಧಾನ ಮಾಡ್ಕೊಲ್ಲ. ಇಲ್ಲರೆ ಧಾನ್ಯ ಕೊಡ್ರಿ, ಧಾನ್ಯ ಕೊಡ್ರಿ ಅಂತಾರು. ಇದ್ರೊಳಗೆ ಯಾರ
ಗದಲ್ ಏತಿ ತಿಳ್ಕೊಳ್ಳೋದ. ಯಾಕಂದ್ರೆ ಅವ ಹಸುವಾಗಿದ್ದು ಅಂತ ಮತ್ತು ಏನು ಬೇಡ್ತಾನ ಅವ? ರೊಕ್ಕ ಬೇಡ್ತಾ, ಧಾನ್ಯ ಬೇಡ್ತಾ. ಇದೇನ್ರ ಬ್ಯಾರಿ ಐತಿ ತಿಳ್ಕೊಳ್ಳೋದ. ನಿಂಗೆ ಹಸುವಾಗಿದ್ದವು, ನಿಂಗೆ ಏದು ಗರಜ್ ಐತಿ ಸೇರಿತಲೆ ಊಟ ಮಾಡು. ನಿಂಗೆ ಏತ್ ಬೇಕಟ್ಟು ನಾವು ಕೊಡ್ತೇವೆ, ಊಟ ಮಾಡಿ ಹೋಗು, ನಿನ್ನ ಸಮಾಧಾನ ಮಾಡ್ಕೊ. ಪಣ್ ರೊಕ್ಕ ಧಾನ್ಯ ಸಿಕ್ಕೋದಿಲ್ಲ, ಸ್ಪಷ್ಟ ನೀವು ಹೇಳಬೇಕು. ಯಾಕಂದ್ರೆ ಅವ ರೊಕ್ಕ ತೊಗೊಂಡು ಏನು ಮಾಡವಿದ ತಿಳ್ಕೊಬೇಕು. ಅದು ತಿಳ್ಕೊಂಡ ತಾವು ವಿಚಾರ ಮಾಡಿ ಕೊಡಬೇಕು. ನಾವು ಹೆಂಗೆ ಅನ್ನೋನಿಲ್ಲ. ಯಾರು ನಿಮ್ಮ ಮನೆಗೆ ದಾನ ಬೇಡಕ್ಕೆ ಬಂದಿನವ್ರು ಇರ್ತಾರೋ ಅವ್ರು ಏನು ಮಾಡೋರ್ದಾರು ಇದು ತಿಳ್ಕೊಂಡು ಕೊಡ್ರಿ. ಕೊಡಕ್ಕೆ ನಾವು ಬೇಡ ಅನ್ನಂಗಿಲ್ಲ. ಕೊಟ್ಟಿನ ಚಂದ ಐತಿ, ನಾವೇನು ಬೇಡ ಅನ್ನೋಲ್ಲ. ಪ್ರತಿ ಒಂದು ಮಂದಿರದಲ್ಲೇ ಒಂದು ಇದು ಬೋರ್ಡ್ ಬರ್ದಿಂದಿರ್ತೈತಿ. ಏನತ್ತ? ದಿನ ಒಂದು 10 ರೂಪಾಯಿ ಕಿಂವಾ 5 ರೂಪಾಯಿ ತರಿ ದಾನ ಮಾಡಬೇಕು ಅಂತ ಬರ್ದಿಂದಿರ್ತೈತಿ. ಆದರೆ ತಾವು ತಮ್ಮದು ಎಷ್ಟು ಶಕ್ತಿ ಐತಿ ಅದು ತಿಳ್ಕೊಂಡು ಆ ಪ್ರಮಾಣ ದಾನ ಮಾಡಬೇಕು. ಇದು ಹಂಗಿಲ್ಲ ಕಿ ಎಲ್ಲ ಮಾರಿನಿ ದಾನ ಮಾಡು, ಹಿಂಗಿಲ್ಲ. ಸತ್ಗೆ ಎಷ್ಟು ಏತಿ ಅಟ್ ಕಾಯ್ಕೊ. ಮತ್ತು ನೀ ಎಷ್ಟು ಹುಡಿಸ್ತಿ ಅಥವಾ 10ನೇ ಪಾಲು ತರಿ ದಾನ ಮಾಡು. ಸತ್ಯ ಕಾರ್ಯದಲ್ಲಿ ದಾನ ಮಾಡಬೇಕು. ಇದು ತಿಳ್ಕೋಬೇಕು. ಯಾಕೆ ಹಿಂಗಿದಾರು? ಒಟ್ಟು ದಾನ ಅಂದರೆ ಹೆಸರು ಬೇಡ, ದಾನ ಬೇಡ, ಎಲ್ಲ ಉಡ್ಸ್ಕೊತ ಇರ್ತಾರು. ತಿಳ್ಕೋರಿ. ಉದಾಹರಣೆ ನಾವು ಈಗ ಪುರುಷಾರ್ಥ ಸಿದ್ಧಿ ಊದಕದವು ಯಾರ್ದು? ಅಮೃತಚಂದ್ರ ಆಚಾರ್ಯಗಳ್ದು ಐತಿ. ಮತ್ತು ಅದು ದೇಶನ ಯಾರು ಮಾಡಿದಾರು? ವಿಶುದ್ಧ ಸಾಗರಗಳು ಮಾಡಿದಾರು. ಅದನ್ನು ನಾವು ಊದ್ಕತ್ತಿದ್ದು ಅಲ್ಲಿ ನಮಗೆ ಉದಾಹರಣೆ ಬತ್ತು. ಏನಾಯಿತು? ಒಬ್ರು ಅವ್ರು ಹೇಳಿದಾರೆ ಅದ್ರೊಳಗೆ ವರ್ಣನೆ ಮಾಡಿ. ಒಂದು ವ್ಯಕ್ತಿ ಇಲ್ಲದ್ರೆ ಆಧಾರಿ ಇದ್ದರು ಅಂದರೆ ಲಾಸ್ಟ್ ಪಾಯಿಂಟ್ಗೆ ಅವ್ರು ಬಂದಿರು ಅಂತ ಅವ್ರ ತಮ್ಮ ಹೆಂಡತಿನ ಹಳಿ ಹೊಡಿತಾರೋ. ನಂದೆಲ್ಲ ಫಿಕ್ಸ್ ಡಿಪಾಸಿಟ ಪ್ರೆಸಿಟ್ ಏನೇನು ಏತಿ ಅದೆಲ್ಲ ನೀನು ನಾನು ಆದಮೇಲೆ ಶುಭ ಕಾರ್ಯದಲ್ಲಿ ಅಂದರೆ ಮಂದಿರ ಕಾರ್ಯದಲ್ಲಿ, ಪಾಠಶಾಲಾ ಇರಲಿ, ಪ್ರತಿಮಾ ಇರಲಿ, ಅದು ಸರಿಗೆ ನೀನು ಕೊಡಬೇಕು. ಮಾತ್ರ ಆ ಪ್ರಮಾಣ ಖರ್ಚು ಆಗಬೇಕು. ಇದು ನಮ್ಮದು ಇಚ್ಛೆ ಐತಿ, ನೀ ಪುರ್ತ ಹಂಗೆ ಮಾಡಬೇಕು. ಆ ಪತ್ನಿ ಹ್ಞೂ ಅಂತಾಳು. ಟೀಕೈತಿ, ನಿಂದು ಇಚ್ಛೆ ನಾವು ಹಂಗೆ ಮಾಡ್ತೇವೆ. ಅವ್ರದ್ದು ಪ್ರಯಾಣ ಅಂದರೆ ಪರ್ಯಾಯ ಆದಮೇಲೆ ದಿನಲಿ ಅವ್ರ ಹೆಂಡತಿ ಸಮಾಜದಲ್ಲಿ ಹಳಿ ಹೊಡಿತಾರೋ, ಸಂಚಾಲಕರು ಹಳಿ ಹೊಡಿತಾರೋ. ಅವ್ರು ಹೇಳ್ತಾರೋ ಅವ್ರದ್ದು ಅಂದರೆ ನಮ್ಮ ಮಾಲಕ ಸ್ವಾಮಿಗಳದ್ದು ಇಚ್ಛೆ ಇತ್ತು ಕಿ ನಂದು ಏನು ಡಿಪಾಸಿಟ ಏನು ಪ್ರೆಸೆಂಟಿಗೆ ಬಂದಿತ್ತು ಅದೆಲ್ಲ ಧರ್ಮದಲ್ಲಿ ಈ ಕಾರ್ಯದಲ್ಲಿ ಖರ್ಚು ಆಗಬೇಕು ಅಂತ ಹೇಳಿದರು. ಅದು ಸರಿಗೆ ನಾನು ನಿಮ್ಮನ್ನ ಹಳಿ ಹೊಡೆದನು, ನೀವು ಇದು ತೊಗೊಂಡು ಹೋಗ್ರಿ. ಆಮೇಲೆ ಆ ಊರದಲ್ಲಿ ಏನಾಗಿತ್ತು, ಅಲ್ಲಿ ಪ್ರತಿಮಾ ಇದೆಲ್ಲ ಇತ್ತು. ಅವ್ರು ಏನು ಮಾಡಿದ್ರು, ಅದು ಖರ್ಚ ಧರ್ಮಶಾಲೆಯಲ್ಲಿ ಮಾಡಿರು. ತಿಳಿತಾನ? ಧರ್ಮಶಾಲೆಯಲ್ಲಿ ಮಾಡಿರು. ಆ ಧರ್ಮಶಾಲೆಯಲ್ಲಿ ಏನಿತ್ತು, ಆ ಧರ್ಮಶಾಲೆಯಲ್ಲಿ ಏನದು ಮದುವೆಗಳು ಹಾಕತ್ತು ಆಯಿತು. ಮತ್ತೇನ ಅಲ್ಲಿ ಕ್ರಿಯೆ ಅಂದರೆ ಭಾಡೋತ್ರಿಗಳು ಏನಂತಾರೆ ಅದಕ್ಕೆ ನೀವು ಬಾಡಿಗೆಲೆ ನಿಂತಾರಲ್ಲ ಕೂಲಿಗಳು ಒತ್ತೊಳಗ ಆ ಬಾಡಿಗೆ ಕೊಟ್ಟು ಯಾನಕ್ಕೆ ದುಕಾನ್ಗಳ ಯಾನಕ್ಕೆ ಇವ ಅದೆಲ್ಲ ಅವ್ರಿಗೆ ಕೊಟ್ಟರು ಬಾಡಿಗೆಲೆ. ಯಾರು ಇವ್ರು ಸಂಚಾಲಕಗಳ ಅದು ರೊಕ್ಕ ಆತಲೆ ಖರ್ಚು ಆತಮ್ಯಾಗೆಲ್ಲ ಆಯಿತು. ಯಾನಕ್ಕಿದ್ದಿಲ್ಲಿ ಅವ್ರಿಗೆ ತಿಳಿತು ಅವ್ರ ಪತಿಗಳು ಇದರೆಲ್ಲ ಅವ್ರ ಶಾಂತಿಗೆ ತಿಳಿತು ಹಿಂಗೆ ಇವ್ರು ಖರ್ಚು ಮಾಡಿದಾರು ಅಂತ ಅವ್ರು ಕರೀತಾರೋ, ಸಮಾಜಕ್ಕೆ ಕರೀತಾರೋ. ನಾವು ನಿಮಗೇನು ಹೇಳಿದ್ದು, ನಾವು ಹೇಳಿದ್ದು ಮಂದಿರದಲ್ಲಿ ಪ್ರತಿಮಾ ಪಾಠಶಾಲಾ ಆಗಲಿ, ಆ ಥರದಿಂದ ಜನತಾದಾಗ ಸುಧಾರಣೆ ಆಗಲಿ, ಜನತಾದಲ್ಲಿ ಏನು ತತ್ವದಲ್ಲಿ ಪ್ರೀತಿ ಆಗಲಿ, ಅವ್ರ ಜೈನ ಧರ್ಮ ಬರೋ ಪ್ರೀತಿ ಆಚರಿಸಬೇಕು.
ಇದು ಸಟ್ಕೆ ನಮ್ಮ ಸ್ವಾಮಿಗಳ ರೊಕ್ಕ ಕೊಟ್ಟಿರು, ನೀವು ಯಾತಕ್ಕೆ ಮಾಡ್ರಿ ಖರ್ಚ ಅಂತಿತ್ರ. ನಮಗೇನು ಹತ್ತದ ಏನೈತಿ ಆ ಥರದಲ್ಲಿ ಬಾಡಿಗೆ ಕಿಂವ ಇದು ಮದುವೆಗಳ ಈ ಥರದೇ ಕಾರ್ಯಗಳು ಆಗ್ತವೆ ಅಥವಾ ಏನು ಆಗ್ತೈತಿ ಕ್ರಿಯಾಗಳ ಆ ಥರದ್ದು ಏನು ಹತ್ತದ ಅಂತ. ಅರೆ ಯಾಂತ್ರಿಕ ಸಂಚಾಲಕ ಮಂದಿ ಇದು ಹೀಗೆ ಮಾಡ್ತಾರೋ, ಇದು ತಪ್ಪೈತಿ. ಅವ್ರೇನು ಹೇಳಿದಾರು ಅದ್ರ ಸಲುವಾಗಿ ಅದು ಖರ್ಚು ಮಾಡಬೇಕು ಅಂದರೆ ಅವ್ರ ಇಚ್ಛಾ ಪೂರ್ಣ ಆಗ್ತೈತಿ. ಇದು ಧ್ಯಾನದಾಗ ತಗೋಬೇಕು. ಒಂದಿಲ್ಲ ಹಂಗೆ ವಿಚಾರ ಮಾಡಿ ತಂದೆಲ್ಲ ಸಂಪತ್ತಿ ಇದು ವಿನಿಯೋಗ ಹೆಂಗೆ ಮಾಡೋದು ಅದು ತರಿಸ್ಬೇಕು. ಮತ್ತೊಂದು ನಿಮ್ಗೆ ದೃಷ್ಟಾಂತ ಹೇಳ್ತೇನು. ಹಿಂಗಿತ್ತು, ಒಬ್ಬರ ಕುಟುಂಬ ಇದ್ದರು. ಆ ಕುಟುಂಬ ತಿಳಿತಲ್ಲ ನಿಮ್ಗೆ. ಅವರ ಗಂಡ ಹೆಂಡತಿ ಮತ್ತು ಅವ್ರಿಗೆ ಒಂದು ಹುಡುಗಿ ಇತ್ತು ಅಂತ. ಏನಾಯಿತು, ಹುಡುಗಿ ಆಕೆ ವಯದಾಗ ಬಂದ ಮೇಲೆ ಆಕೆ ಯಾನ್ಕಿ ರೋಗಲೇ ಪ್ರೈವೇಟ್ ಹೋಗ್ತಾಳೋ ಅಂತ. ಥೋಡೆ ದಿನದಾಗ ಅವ್ರ ದುಃಖ ಅನಿಸ್ತೈತಿ. ನಂತರ ಅವ್ರ ಮತಿ ಹಂಗೆ ನಡೆದಿರ್ತೈತಿ. ಅವ್ರ ಪತಿರಾಜ್ ಮಾಲಕರು ಇರ್ತಾರೋ ಅವ್ರು ಅತಿ ಚಿಂಗುಸ್ ಅಂದ್ರೆ ಏನು, ಅತಿ ಚೆಂಗಟ್ ಅಂತಾರೆ ನಮ್ಗೆ. ಚುಕ್ಕುಪಣ ಭಾಳ ಇತ್ತು ಅವ್ರಿಗೆ. ಒಟ್ಟು ಏನು ಯಾರಿಗೆ ದಾನ ಕೊಡೋದಾ ಕಿಂವ ಮಾರದಗಳು ಬಂದರು ಅವ್ರಿಗೆ ಆಹಾರ ಕೊಡೋದಾ ಇಂಥದ್ದು ಏನು ಒಟ್ಟು ಯಾನ್ ಅಂದ್ರೆ ಅವ್ರಿಗೆ ಒಟ್ಟು ಏನಿಲ್ಲ, ಅದೇನು ಕೊಡೋದಿಲ್ಲ, ಏನು ಮಾಡೋದಿಲ್ಲ. ಇದು ಸಾರ್ಕಿ ತಮ್ಮ ಶಾಂತಿ ಯಾಕೆ ಅಂತಿರವ್ರ. ಶಾಂತಿ ಏನಿದ್ದಳು, ಧಾರ್ಮಿಕ ಭಾಳ ಇದ್ದಳು. ಆಕೆ ಮನುಷ್ಯನಾಗ ಸಾರ್ಕೆ ಚಿಂತೆ ಮಾಡ್ತೇಳು, ಹೆಂಗೆ ಮಾಡೋದಾ, ಇಷ್ಟೆಲ್ಲ ದೊಡ್ಡ ಸಂಪತ್ತಿ ಎಲ್ಲ ಐತಿ, ಇವ್ರ ದುಕಾನದಲ್ಲಿ ಹೋಗಿ ಹುಡಿಸ್ತಾರೋ, ಇದು ಏನು ಮಾಡೋದಾ, ಈ ಧರ್ಮದಲ್ಲಿ ಈ ಥರದ ಉಪಯೋಗ ಆಯಿತು. ಅರೆ ಠೀಕ್ ಐತಿ, ನಮ್ದು ಮುಂದಿಂದ ಪುಣ್ಯ ಐತಿ, ಪುಣ್ಯ ಸಿಕ್ಕೇತು. ಪುಣ್ಯ ಇವರು ಒಟ್ಟು ಏನೋ ಆ ಥರದ ವಿಚಾರಿಸೋದ ಮನುಷ್ಯನಾಗ ತೊಗೊಳಂಗಿಲ್ಲ. ಈಗ ಮ್ಯಾಗು ಸಾರ್ಕಿ ಅವ್ರಿಗೆ ಅಂತಾಳು ಮಾಲಕರಿಗೆ, ನೀವು ಯಾರು ಮಾಡಿರಿ ದಾನ ಕೊಡ್ರಿ, ಧರ್ಮದಲ್ಲಿ ಆಗಲಿ, ಮಾರದಗಳು ಬೈಂದರು ಹಾರದಾನ ಆಗಲಿ, ಹಾರದಾನ ಮಾಡೋನು, ಒಟ್ಟು ಅವ ತಯಾರ ಇಲ್ಲ. ಆಯ್ತು ಶೇವಟೇಕ ಆಕೆ ಅಂತವಳು, ಇರಲಿ ನಿಂದಲಿ ನಿಧಾನ ಪಂಡಿತರ ನಮ್ಮ ಊರ ನಾವು ಪುರೋಹಿತಗಳು ಇದ್ದಾರೋ ಚಲೋ, ಅವ್ರು ಪಂಡಿತನಾರ ತೊಗೊಂಡು ಬರ್ರಿ, ಅವ್ರಿಗೆ ಆಹಾರ ಕೊಡೋನು, ಒಂದು ಆಗಲಿ ಆಹಾರ ದಾನ ಆಯ್ತಾ. ಶೇವಟೇಕ ದಿನ ಸಾರ್ಕೆ ಒಣವಿ ಹಚ್ಚಿದಾಳು. ಏನ್ರಿ ಇಲ್ಲಿ ಒಮ್ಮೆ ನಾಳೆ ಕೊಡ್ತೇನು, ನಾಳೆ ನೀವು ಮಾಡಿರಿ ಖರ್ಚ. ಅವರು ಪಂಡಿತ ಹಳಿವಣ್ಣು ಹೇಳ್ರಿ, ನೀವು ಏನು ಖರಿ ಮಾತಾಡಲ್ಲ, ಅದ ಗ್ವಾಡಿ ಮ್ಯಾಗ ಬರ್ದಿಡ್ರಿ, ನಾಳೆ ಪಂಡಿತಗ ಆಹಾರ ಕೊಡೋದು ಏತಿ ಅಂತ ಹಂಗೆ ಬರೀತಾರೋ. ಬರೆದ ಮೇಲೆ ಹೊತ್ತುದಿ ಆಗ್ತೈತಿ. ಹೊತ್ತುದಿ ಆದಮೇಲೆ ಮಾಡ್ತಿ ಅಂತವಳು, ಇನ್ನು ಆಹಾರ ಕೊಡೋದೈತಿ. ಏನಪ್ಪ ಏನು ಬರ್ದೈತಿ, ನಾಳೆ ಆಹಾರ ಕೊಡೋದೈತಿ ಅಂತ ನಾ ಬರ್ದೇನು, ಎಲ್ಲೈತಿ ಆ ಗಾಡಿ ಮ್ಯಾಗ ನೋಡ್ರಿ. ಅರೇ ಅಲ್ಲಿ ಹುಷಾರಿದ್ದಳು ಆಕಿ, ಯಾರು ಆಕಿ ಭಗಿನಿ ಭಯಂಕರ ಹುಷಾರಿದ್ರು. ಬಹುತೇಕ ನಿಮ್ಮ ವಾಸ್ಕೋಜ್ ನಗರದಕ್ಕೆ ಇರಬೇಕು. ಆಕೆ ಏನು ಮಾಡಿವಳು, ಅಲ್ಲಿ ನಾಳಿತ್ತು, ಅಲ್ಲಿ ಇಂದು ಏನು ಬರ್ದೇಳಲ್ಲಿ, ಇಂದು ಆಹಾರ ಕೊಡಬೇಕು ಪಂಡಿತಗಳಿಗೆ, ಇಂದು ಆಹಾರ ಕೊಡಬೇಕಂತ ಬರ್ದೇಳು. ಇವು ನೋಡ್ತಾನೆ, ಅರೇ ಅಲ್ಲೇ ಇದು ಧ್ಯಾನ ಇತ್ತಪ್ಪ, ಆಯ್ತು ಧ್ಯಾನ ನಾವಿಳಾದಾಯ್ತು ಅವಂದ. ನಾನು ನಾಳೆ ಅಂತ ಬರ್ದೇನು, ಇಂದು ಹೆಂಗಾಯ್ತು, ಯಾರು ಆಯಿತು ಪಣ್ಣಿನ ವಚನದಲ್ಲಿ ನಾ ಸಿಕ್ಕಿದಾನು, ಇನ್ನು ಹೋಗಬೇಕು, ಧ್ಯಾನ ಪಂಡಿತಗಳು ಹೇಳಬೇಕು ಆಯಿತಾ. ಅವ್ನು ಹೋಗ್ತಾ ತಮ್ಮ ಗಲ್ಲಿ ಪಂಡಿತ ಗೊತ್ತಿರ್ತಿ ತಮ್ಗೆ, ಪಂಡಿತಲ್ಲಿ ಹೋಗ್ತಾ ಆಯ್ದ ಪಂಡಿತ ಗಲ್ಲಿಗೆ ಅವ್ನು ಸಾರ್ಕೆ ಆ ಗಲ್ಲಿದಿಂದ ಈ ಕಡೆ ಆ ಕಡೆ ಸಾರ್ಕೆ ಶುರು ಮಾಡ್ತಾ. ಪಂಡಿತಗಳು ಗೊತ್ತಿರ್ತೈತಿ, ಇವು ಅತಿ ಚುಂಗು ಮನುಷ್ಯ ಇದ, ಇವು ಹಿಂದೆ ಹಿಂಗೆ ಏನು ಬೈಂದಪ್ಪ, ಇಲ್ಲಿ ಇವಂದು ಯಾರ ಕಾರ್ಯ ಇರಬೇಕು, ಆಚೆ ಈ ಕಡೆ ಬರಾವಲ್ಲ, ಏನೈತಿ ಅಂದು ಏನಕ್ಕೆ ಮಂದಿ ಮಟ್ಟೆ ಮಾರೋದು ಇವ್ದಿರ ಪಂಡಿತಗಳ
ಹೊಟ್ಟೆ ಮಿಟ್ಟೆ ಮೊಟ್ಟೆ ಹಿಂಗೆ ಮಟ್ಯ ಅದು ಇವು ಏನು ವಿಚಾರ ಮಾಡ್ತಿದ್ದ ಇಂಥವನ್ನ ಬೇಡಪ್ಪ ಅವ ಭಾಳ ತಿಂದ ಅವ ಹುಡ್ಕಾಡ್ಕತ್ತಿದ್ದ ಸಣ್ಣ ಇರಬೇಕು ಏನ ಶರೀರಲೇ ಸಣ್ಣ ಇರಬೇಕು ಅಂಥವನ್ನ ನೋಡಿ ಕೊಡಬೇಕು ಅದು ವಿಚಾರ ಮಾಡಿ ಅವ ಇಲ್ದ್ರೆ ಆ ಕಡೆ ಈ ಕಡೆ ತಿರಾಡಕತ್ತಿದ್ದ ಅಲ್ಲಿ ಹೊತ್ತೊಳಗೆ ಒಬ್ಬ ಪಂಡಿತ ಚಲೋ ಹುಷಾರು ಇದ್ದ ಅವನು ಬೆರ್ಕಿ ಇತ್ತ ಅಂತವ ಏನು ಮಾಡಿದ ಇವು ಯಾಕೆ ತಿರುಗಾಡಕದ ಇದು ಅವನು ಇರಲಿ ಇನ್ಯಾರು ಇರಲಿ ಒತ್ತು ಅವನ ಥರ ಕೂತಿದ್ದ ಇವು ನೋಡ್ತಾನ ಅವನ ಕಡೆ ಇವ ಅತಿ ಅಂದರೆ ಇಲ್ಲ ಬರ್ತಾರೆ ಅಂದರೆ ಇದ ಕಿರ್ಕುಳಿದ ಇವು ಒಟ್ಟು ಹೆಚ್ಚು ಸಿನಾವಿಲ್ಲ ಇವಂಗೆ ಹೇಳಿಬೇಕು ಅದು ತಿಳಿದಿಲ್ದ್ರೆ ಅವನೇನು ಮಾಡ್ತಾರೋ ಆ ಪಂಡಿತ್ ಹೇಳ್ತಾನೆ ಅವ ಹಿಂಗೆ ನಾಳೆ ಬರಬೇಕಪ್ಪ ಪಂಡಿತ ಅಂತ ಇಲ್ಲಪ್ಪ ನಂದು ಕೆಮ್ಮ ಹೊಲ್ತೇನು ತ್ರಾಸು ಮಾಡ್ತೈತಿ ನಾ ಯಾಕೆ ಬರಲಿ ನಂಗೆ ಏನೂ ಆಗೋದಿಲ್ಲ ಆಯ್ತು ಇವ್ ಬತ್ತು ಜೋರು ಇರ್ತೈತಿ ಅಂತೇನೈತಿ ನೀವು ಅಂತ ಏನು ಒಟ್ಟು ನೀವು ಅನ್ ಭಾಳ ತಿನ್ನೋವಿಲ್ಲ ಇವನೇನು ಬಿಡೋದು ಇಲ್ಲಪ್ಪ ನೀ ಬರಕಬೇಕು ಅಂತ ಖುತ್ತಲ್ಲಿ ನೀ ಬರಕಬೇಕು ಒಳಗಿಂದ್ರೆ ಇವ್ರಿಗೆ ಬರೋದಿತ್ತು ಆ ಪಂಡಿತಗಳ ಹುಷಾರು ಬೆರಕಿದ್ದಾರೆ ಅವ್ರ ಬರೋದಿತ್ತಪ್ಪ ಒಟ್ಟು ಹೇಳಿ ತಿರ್ಸುಗಳಿಲ್ಲ ಹೊರಗೆ ಅಂತ ಅವ್ರು ಅಪ್ಪ ಬರ್ತೇನು ಹೇಳ್ರು ಹೋದ್ರ ಮದುವೆನ ಪಂಡಿತಗಳ ಟೈಮ್ ಆದಮೇಲೆ ಅವ್ರು ಹೇಳಿರು ಎಟ್ಟ ನೋವು ಬಡಿಯೋದಾಗ ನೀನು ಬಾ ಅಲ್ಲಿ ಅವ್ರ ಮನೆಗೆ ಗೊತ್ತಿತ್ತು ಅವ್ರಿಗೆ ಆ ಪಂಡಿತಗಳು ಹೋಗ್ತಾರು ಆದಮೇಲೆ ಇವ್ ಜಿಯಾನ ಇದ್ದ ಇವ್ ಸಾವುಕಾರ ಶೇಠ್ಜಿ ಇವೇನು ಮಾಡಿದ ತನ್ನ ದುಕಾನ್ತಲ್ಲೇ ಹೋದ ನಿನ್ನೇನು ಬಂದ್ಬೇಕು ನಿನ್ನೇನು ಮಾಡವ್ವ ಏನು ಮಾಡೋದೈತಿ ಅದು ಯಾರೆಲ್ಲ ಕೊಡು ಅಂತ ಇವು ಹರ್ಯಾಣ ಪಸುನೇಕೆ ಎಲ್ಲ ಆರೆಲ್ಲ ಪಾನಿ ಮಾಡಿಗಳು ಮಾಡಿ ಎಲ್ಲ ತಯಾರಿ ಪಂಡಿತಗಳು ಬಂದರು ನೀವು ಕೊಂಡ್ರಿ ಇದೆಲ್ಲಪ್ಪ ಕಾರ್ ಹಿಂಗೆಲ್ಲ ಇದೆಲ್ಲ ಏತಿ ನೀವೆಲ್ಲ ತೋರಿ ನಿಮ್ಗೆ ಎಷ್ಟು ಬೇಕಟ್ಟ ಮತ್ತು ನಾ ದರ ಹರ್ಯಾಂದು ಮಂದಿರಕ್ಕೆ ಹೋಗಿಲ್ಲ ನಾ ಪೂಜೆ ಎಲ್ಲ ಮಾಡಿಲ್ಲ ಏನು ಮಾಡಿಲ್ಲ ಜರ ಪೂಜೆ ಮಾಡಿ ಬರ್ತೇನೋ ಅಷ್ಟಕ್ಕೆಲ್ಲ ಮಾಡ್ತೇನು ಅದಕ್ಕೆ ನಿಮ್ಗೆ ಎಷ್ಟು ಬೇಕಾಟ್ ನೀವು ತೋರಿ ಮಾಡಿ ನಾ ಬರ್ಸ್ದಾಗ ನಿತ್ರಿ ಠೀಕ್ ಐತಿಲ್ಲ ನೀವು ಹೋಗ್ರಿ ಎಲ್ಲ ಯಾರು ಮುಂದೆ ಮಾಡಸಿಂದೆಲ್ಲ ಹೇಳು ಈ ನೀರ ಎಲ್ಲ ಐತಿ ಇದು ಅಮುಕ್ ಐತಿ ಇದು ಐತಿ ಅದೈತಿ ಎಲ್ಲ ಇದ್ರೊಳಗೆ ಈ ಪದಾರ್ಥಗಳೆಲ್ಲ ಇದ್ದವು ಈ ಪದಾರ್ಥಗಳು ನಿಮ್ಗೆ ಯಾವ್ದು ಬೇಕಾವ್ ತೋರಿ ಮತ್ತು ನೀವು ಬೇಕಷ್ಟು ಮಾಡಿರಿ ನೀವು ಹೋಗ್ರಿ ಬಾಗ್ಲಾಯ್ತು ಉಳಿದಾಗ ಹೋಗ್ರಿ ಅಂತ ಹೇಳ್ತಾರೆ ಇವ್ರ ಅಂತ ಇವೇನು ಮಾಡ್ತಾನೆ ನೋಡ್ತಾ ಏನೇನು ಬೇಕು ತಮ್ಗೆ ಅಷ್ಟು ತೋತಾ ಎಲ್ಲ ಅಂತ ಅಂತ ವಿಚಾರ ಮಾಡ್ತಾ ಬರೋಲ್ಲ ಅಂತ ಏನು ಮಾಡ್ತಾ ಅಲ್ಲೇದು ಅರಿವಿ ಇರ್ತಿತ್ತಲ್ಲ ಮ್ಯಾಗ ಮುಚ್ಚಿನ ಬೆಳ್ಳನ ಅರಿವಿ ಇರ್ತಿತ್ತಲ್ಲ ಆ ಬೆಳ್ಳನ ಅರಿವಿ ತೋತಾ ಅಥವಾ ಅಲ್ಲಿ ಏನೇನು ಮಾಡಿದಾರೇನು ಅದೆಲ್ಲ ಒಟ್ಟು ಅಥವಾ ಹಾಕ್ತಾ ಹತ್ಕೊಂಡ ಪೂರ ಕಟ್ಕೋತ ಮತ್ತು ಕಟ್ಕೊಂಡು ಹೋಗ್ತಾ ತನ್ನ ಮನೆಗೆ ಹೋಗ್ತಾನೆ ಅವ್ನು ತನ್ನ ಮನೆಗೆ ಪಾರ್ಗೊಳ ತನ್ನ ಹೆಂಡತಿ ಎಲ್ಲ ಉಪಯೋಗ ಆಗಿತ್ತು ಹೋಗ್ತಾನೆ ಅವನು ಅದೆಲ್ಲ ಹೋಗಿ ಮನೆಗೆ ಹೋಗಿ ಕೊಟ್ಟು ಬಿಡ್ತಾ ಅಂತ ಟೈಮ್ ಆದಮೇಲೆ ಅವ್ರು ಶೇಟ್ಜಿ ಬರ್ತಾರೆ ಮನೆ ಕಡೆ ಹಸುವಾಗಿಂದ ಇರ್ತೈತಿ ಅಂದು ಈಕೆ ಬರ್ದು ಬಸ್ತಿನ ನುಸ್ತೆ ಅಷ್ಟಕ್ಕೆ ಮಾಡಿ ಬಂದೇನೆ ಇರ್ತಾಳು ಮತ್ತು ನೋಡ್ತಾಳ್ರೆ ಎಲ್ಲನೂ ಖಾಲಿ ಐತಿ ಅರಿವಿ ಎಲ್ಲನೂ ಎಲ್ಲ ಖಾಲಿ ಐತಿ ಅರೆ ಅಪ್ಪ ಇದೇನು ಹಿಂಗೆ ಏನಾಯಿತು ಇರಲಿ ಆ ಕಡೆ ಹೋಗಿ ತಿನ್ನಲಿ ಪುನಃ ಮಾಡ್ನು ಅದು ಮನುಷ್ಯನಾಗ ಹಿಡ್ದಾಗ ಉಸಿರೇ ಮಾಡೋದು ತಯಾರಾಗಿ ಇರ್ತಾಳೆ ಅಷ್ಟಕ್ಕೆ ತೆರೆದ್ರೆ ಇವರು ಬರ್ತಾರೋ ಯಾರ ಶೇಟ್ಜಿಗಳು ಬರ್ತಾರೋ ಅವ್ರು ಅಂತಾರೆ ನಂಗೆ ಭಾಳ ಹಸುವಿದವು ಉಣಿಕಕ್ಕೂ ದೊಡ್ಡ ಆಗೈತಿ ನಂಗೆ ಭಾಳ ಹಸುವಾಗಿದ್ದವು ಅರೆ ಥಾಂಬಪ್ಪ ಹಿಂಗೆ ಆಗೈತಿ ಮತ್ತಿಲ್ದ್ರೆ ಅದರ ಮಾಡ್ತೇನೋ ಒಂದು 10 ಮಿನಿಟ್ ಒಂದು ಸಲ ಥಾಮ್ರು ಅಂತ ಕೊಡ್ತೇನೆ ನಿನ್ಗೆ ಅರೆ ಏನೈತಿ ಹರ್ಯಾಣ ಪಸಂದ್ ಮಾಡ್ಕತಿ ಮತ್ತು ನಿಂಗೆ ಆಗಿಲ್ಲ ಹಿಂಗೇನ ಇಲ್ಲಪ್ಪ ಹಿಂಗಾಗೈತಿ ಹಿಂಗೆ ಆಗೈತಿ ಠೀಕ್ ಐತಿ ಅಂತ ಅವ್ನು ತಿಳಿತಾ ಇಂಥವು ಕಟ್ಕೊಡ್ರಿ ಕಾಂತಿದ ಹಿಂಗೆ ಎಲ್ಲನೂ ಒಟ್ಟು ತಿಂದು ಹೋದ ಹಿಂಗನಪ್ಪ ಇದೇನು ಆಯಿತು ಇದೇ ನೋಡ್ತೇನೆ ನಮ್ದತ್ತ ಒಟ್ಟು ಒಳಗೆ ಹೋಗಲಿಲ್ಲ ಸರಳ ಅವ್ನ ಮನೆ ಕಡೆನೇ ಹೋಗ್ತಾನೆ ಅಂತ ಅವ್ನು ಪಂಡಿತ್ ಹುಷಾರಿದ ನಿಮ್ಗೆ ಹೇಳಿ ನಾವು ಬೆರ್ಕಿರ್ತ ಅವ್ನು ಗೊತ್ತಿತ್ತು ಬರಾವ ಮನೆ ಕಡೆ ಬರಾವ ತನ್ನ ಹೆಂಡತಿ ಹೇಳಿ ಇಡ್ತಾ
ಆ ಕೋಪರದಿಂದ ನಿಂಗೆ ಕಾಣಿಸ್ತೈತಿ ಅವ ಬರ್ಕತ್ತಿಂದ ಅವ ಬರ್ಕತ್ತೋಕಿ ನೀ ಅಳಕ್ಕೆ ಶುರು ಮಾಡೋದ. ಏನ ಅಳಕ್ಕೆ ಶುರು ಮಾಡೋದ. ಠೀಕ್ ಐತಿ. ನಾನು ಅವ್ರು ಹೆಂಗೆ ಏನ್ ಮಾಡೋದು ಅದೆಲ್ಲ ಮುಂದಿದೆಲ್ಲ ಅವರಿಗೆಲ್ಲ ಹೇಳಿರ್ತಾರೋ ಪಂಡಿತಗಳು ಹೇಳ್ತಾರೋ. ಆ ಪ್ರಮಾಣ ಇವ ಅಗದಿ ಸಿಟ್ಲೆ ಕಾರ್ನರ್ ಅಂದ್ರೆ ಅದು ಮೂಲಿ ತಿರುಗಿ ಒಳಗೆ ಹೋತಾ ಕಾಣಿಸ್ತೈತೆ ಆಕಿಗೆ. ಈಗ ಮಟ್ಟಲ್ಲಿ ಅಳಕ್ಕೆ ಶುರು ಮಾಡ್ತಾಳು. ಎಂಥ ನಮ್ಮ ಧನಿ ಇದ್ರ ಎಲ್ಲಿ ಹೋದರು ಆರು ಮಾಡಿ ಬಂದರು ಏನ್ ತಿಂದರು ಯಾರಿಗೆ ಗೊತ್ತಾ. ಅವರು ಹೋದರು ನಂದೆಲ್ಲ ಕೆಟ್ಟಾಯಿತು, ಹಂಗಾಯಿತು ಹಿಂಗಾಯಿತು, ನನ್ನ ಎಂಥ ಶ್ರೇಷ್ಠಿದ್ರು, ಹಂಗಿದ್ರು ಹಿಂಗಿದ್ರು, ಎಲ್ಲ ಭಾಳ ಚಂದಿದ್ರು. ಇದೆಲ್ಲ ಮಟ್ಟೆ ಧನಿ ತೆಗೆದು ಅಳಕ್ಕೆ ಶುರು ಮಾಡ್ತಾಳು. ಅಷ್ಟಕ್ಕೆ ಇವ್ ಬರ್ತಾನೆ. ಅರೆ ಏನಾಯ್ತವ, ಅರೆ ಏನ್ ಹೇಳೋದಪ್ಪ, ನಮ್ಮ ಮಾಲಕರ ಹಿಂದೆ ಎಲ್ಲಿ ಹಾರ್ಕ್ ಹೋಗಿರು, ಅಲ್ಲಿ ತಿಂದು ಬಂದರು, ಮತ್ತು ಇಲ್ಲಿ ಹೊಟ್ಯಾಗ ಕಚ್ಚಿ ಅವರ ಆದರು, ಎಲ್ಲ ಬಿಟ್ಟು ಹೋದರು, ಪರ್ಯಾಯ ಬಿಟ್ಟು ಹೋದ್ರು. ಅರೇ ಅಪ್ಪ ಇನ್ನೇನಿಲ್ಲ, ನಾ ಹೋಗಿ ಪೊಲೀಸ್ಲೇ ಕಂಪ್ಲೇಂಟ್ ಮಾಡ್ತೇನೋ. ಏನಂತಾಳು ಪಂಡಿತ್ ಏಂತ ಅಂತಾಳು, ಇನ್ನು ಅವ್ರ ಮ್ಯಾಗ ಕಂಪ್ಲೇಂಟ್ ಮಾಡ್ತೇನು. ಕಾರಣ ನಮ್ಮ ಆಧಾರ ಇದ್ದಿಂದೆಲ್ಲ ಹೋಯ್ತು, ನಮ್ಗೆ ಯಾರಿನ ಆಧಾರ, ಅವ್ರ ಮ್ಯಾಗ ಕಂಪ್ಲೇಂಟ್ ಮಾಡಿ ಅವ್ರ ಮ್ಯಾಗ ಕೇಸ್ ಹಾಕ್ತೇನು. ಅಚ್ಚು ನನಗೆ ಸಮಾಧಾನ ಆಗಂಗಿಲ್ಲ, ಇದು ಹೆಂಗೆ ಮಾಡಲಿ ನಾ ಅದು ಮಟ್ಟೆಯಲ್ಲಿ ಅದಕ್ಕೆ ಶುರು ಮಾಡ್ತಾಳು ಆಕೆ. ಇವಂಗೆ ಸಂಸ್ಥಿತ್ಲ ನನ್ನಲ್ಲಿ ಯಾರು ಮಾಡಿದರು, ಇನ್ನು ಹೆಂಗೆ ಮಾಡೋದ, ಇನ್ನೆಲ್ಲ ನನ್ನ ಮ್ಯಾಗ ಬರ್ತೈತಿ, ಇನ್ನು ನನ್ನ ಹಿಡ್ದು ಒಯ್ತಾರು, ಬಂದು ಕೆಣದ ಹಾಕ್ತಾರು. ಇನ್ನು ₹1 ಖರ್ಚಾಗೋದಲ್ಲಿ ಎಷ್ಟಾಗೋದ ₹100 ಹೋಗವ. ಇನ್ನು ಭಾಳ ಕೆಟ್ಟ ಆಗ್ತೈತಿ, ಯಾರು ಮಾಡಿ ಮೆಟ್ಟಿಸೋದು ಪ್ರಯತ್ನ ಮಾಡ್ತಾನವ. ತಾಯೇ ಹಿಂಗೆ ಮಾಡು, ಅವ್ರು ನಮ್ಮಲ್ಲೇನು ಹಾರು ಮಾಡಿರು, ನೀ ಯಾರನ್ನ ಮಾಡಿ ಮಿಠಾಯಿಸಿ ನೋಡು, ಒಂದು 500 ತೋರಿ, ಮತ್ತು ಯಾರ ಮಾಡಿ ಮಿಠಾಯಿಸಿ ಮಾಡು. ಏನು ತಿಳಿದೀನಿ ಅಪ್ಪನೇ, 500ರಲ್ಲಿ ನನ್ನ ಗಂಟು ಬರಾಯ್ದಯ್ಯ, ನಂಗೆ ಏನಾಗೋದಿದ್ದಿತ್ರಲ್ಲೇ, ಏನಿಲ್ಲ, ಯಾರು ಮಾಡಿ ಮೆಟ್ಟಾಗುಟ್ಟಿ ಮಾಡಿ 10,000 ಆಗ್ತೈತಿ ಮಿಟ್ನಿಗೆ ಅಂದ್ರೆ ಅದು ಅವ್ರದ್ದು ಸಮೀಪ ಆಗ್ತೈತಿ, ಸಮೀಪ ಆಗ್ತೈತಿ ಅಂತ. ದುಕಾನದಿಂದ ಹಾಗೆ ಬಂದು ನಾವಿದ್ದ ಕಿಸಿದಾಗ ಹಂಗೆ ರೊಕ್ಕಿದ್ದಿಲ್ಲ, ಅವೆಲ್ಲ ಏನು ಕೊಡ್ತಾಣ, ಈ ತೋರಿ ನಿಮ್ಮ 10,000 ನೀವು ಕೇಸ್ ಬೇಸ್ ಹಾಕಬೇಡ್ರಿ. ಹಾಂ ಎಲ್ಲ ಹಾಕ್ಕೊಳಪ್ಪ, ನೀವು ಹೋಗು ಅಂತಿದ್ರೆ ಅವ್ರು ತುಂಬ ಹೋಗ್ತಾರೋ. ನೀವು ಹೋತ ಮನೆ ಕಡೆಗೆ ಬರ್ತಾನ, ಹಿಂದೆಲ್ಲ ಹಾರ ಪಾಣಿ ಮಾಡಿ ಎಲ್ಲ ಮೋಸ್ಕೋತಾರ. ಆಯ್ತು ಥೋಡೆ ದಿನ ಏನಾಗ್ತೈತಿ, ಅವ ಪಂಡಿತ ಇರ್ತಾನಿಲ್ಲ, ಅವ್ನು ಗೊತ್ತಿರ್ತೈತಿ ಇವು ಭಾಳ ಇದ ಬೆರಕಿದ ಅಂತ. ಅವು ಮತ್ತಿಲ್ಲರ ಅವ್ನ ಹೊಡೆ ಹೋಗ್ತಾ ಯಾರ ಕಡೆ, ಅವ್ರ ಶೇಠ್ಜಿನ ಮನೆ ಕಡೆ ಮತ್ತೆ ಹೋಗ್ತಾರ. ಅವ ಪಂಡಿತ ಆಯ್ತಾಕಿ ಪಂಡಿತ ಇದು ಶೇಠ್ಜಿನ ಹ್ಯಾನ್ ತೀರ್ತಾಳೆ. ಅವ್ನು ನೋಡ್ತಾಳೆ, ಹಲೋ ಅಪ್ಪ ನೀರು ಸತ್ತಿದೆಯಲ್ಲ. ಹೌದು ನಾ ಸತ್ತಿದ್ಯಾನು, ಇದು ಖರಿ ಐತಿ, ನಾ ಪರ್ಯಾಯ ಬಿಟ್ಟಿದ್ಯಾನು, ಇದೆಲ್ಲ ಖರಿ ಐತಿ, ನಾ ಸ್ವರ್ಗದಿಂದ ಬೈದ್ಯಾನು ನಿಮ್ಮ ಮನೆ ಕಡೆ. ಅರೆ ಯಾಕಪ್ಪ, ಅರೆ ನಿಮ್ಮ ಮಗಳ ಅಲ್ಲಿ ನಮ್ಮ ಗಟ್ಟು ಬಿದ್ದಳು, ಅಲ್ಲಿ ನಿಮ್ಮ ಮಗಳ ಸ್ವರ್ಗದಲ್ಲಿ ಗಟ್ಟು ಬಿದ್ದಳು. ಮತ್ತು ಯಾಕೆ ಹೇಳು, ನಾ ಇದ್ರೆ ಹೊಂಟಿದ್ಯಾನು ಪೃಥ್ವಿ ಮ್ಯಾಗ, ನಿಂದು ಏನು ಕೆಲಸ ಇದ್ರೆ ಹೇಳು. ಅದಾಗ ಮಗಳು ಹೇಳಿದಳು, ನಮ್ಮ ಅವ್ವಪ್ಪಗಳಿಗೆ ಹೋಗಿ ಹೇಳ್ರಿ ನಂದು ಮದುವೆ ठरಸೈತಿ, ಅದಕ್ಕೆ ಬಂಗಾರ ಬೇಕಾಗೈತಿ. ಏನಂತಾಳು, ಅವ್ರು ಏನಂತಾರೆ ಪಂಡಿತೋಳ, ಬಂಗಾರ ಬೇಕಾಗೈತಿ, ಅದೆಲ್ಲ ಬೋಳ್ದಾಗ ನೀವು ತೊಗೊಂಡು ಬರ್ರಿ ಅದು ಹೇಳಿದಾರು. ಅದು ನೀವು ಏನು ಮಾಡ್ತೀರಿ ನೋಡ್ರಿ. ಹಾಂ ನಮ್ಮ ಮಗಳು ಮದುವೆ ठरಸೈತಿ. ಹಾಂ ಶೇಟ್ ಜನಿಗೆ ಬಾಯಿಗೆ ಏನು ಬಿಡ್ತೀವಿ ಆಸೆ ಬಿಡ್ತಿತ್ತಿ. ಹಾಂ ಹಿಂಗಾಗಿತ್ತು ಹೋಯ್ತು, ಏನು ಮನ್ಯಾಗ ಐತಿ ಎಲ್ಲ ಬಂಗಾರ ಚಟ್ಟ ಪಟ್ಟ ಎಲ್ಲ ಇದ್ದಿನ ಒಟ್ಟು ಗೋಳೆ ಮಾಡಿ ಒಂದು ರುಮಾಲ್ದಾಗ ಕಟ್ಟಿ, ತವ ಅಪ್ಪ ನನ್ನ ಮಗಳಿಗೆ ಹೇಳು ಕೊಟ್ಟಿದ್ದಾರು, ಎಲ್ಲ ಚಂದನಿಗಿಂತಲೇ ಮದುವೆ ಮಾಡ್ಕೊತ ಹೇಳಿದಾರೆ ಹೇಳು. ಹಾಂ ಠೀಕ್ ಐತಿ, ನಾ ಹಂಗೆ ಮಾಡ್ತೇನು ಅಥವಾ ಯಾವ ಪಂಡಿತ್ ಅದು ತೊಗೊಂಡ ಹೋಗ್ತಾನೆ. ಆಯಿಂದ ಸಂಜೆ ಹೊತ್ತು ಬರ್ತಾರೆ ಇವು ಶೇಠ್ಜಿಗಳ. ಶೇಠ್ಜಿಗಳು ಕೇಳ್ತಾರೋ, ಯಾಕೆ ಏನಾಯ್ತಪ್ಪ, ಇಷ್ಟು ಯಾಕೆ ಕಾಳಜಿದಾಗ ನೀ ಇದ್ದೀನಿ ನೀನು. ಅರೇ ಯಾಕೆ ಅಂತಾಳು, ಹಿಂಗೆ ನಮ್ಮ ಹುಡುಗಿ ಮ್ಯಾಗಿನ ನಿಲ್ದ್ರೆ ಸ್ವರ್ಗದಾಗಿದ್ದಾಳು, ಅಲ್ಲಿಂದೆಲ್ಲ ಪಂಡಿತ್ ಭೀ ಹೋಗಿದಾರಲ್ಲಿ ಸ್ವರ್ಗದಾಗ. ಅವ್ರ ಪಂಡಿತಗಳು ಬಂದಿರು, ಅವ್ರ ಮದುವೆ ಐತಿ, ಅದು ಸಟಿಕೆ ಅವ್ರು ಬಂಗಾರ ಬೇಡ್ರು,
ಅದೆಲ್ಲ ಕೊಟ್ನು ನಾ ಆಯ್ದ ಅವ್ರ ಪಂಡಿತ ತಲೆ ಕೈ ಹಸ್ತಾನು ಸ್ವರ್ಗದಂಗೆ ಅವ್ರಿಗೆ ಅವು ಬಂದಿರ್ಯಾನ್ ಶಕ್ಯತ್ಯಾನ್ ಆಶೆಗೆ ಗೋಷ್ಠಿ ಐತಿ ಇದು ಯಾನ್ರ ಬನ್ವಾ ಮುನಿವಿ ಅವ ಪಂಡಿತ ಮಾಡಿದ ಇದು ತಿಳ್ಕೊಂಡ ಅವ ಕೈಯಾಗ ಒಂದು ಸಾಲು ಬಡಗಿ ತಗೋತಾನ ಬಡಗಿ ತೊಗೊಂಡು ಹೊಡ್ಕೊತ ಹೋತ ದಾನ್ 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 ಹೊಡ್ಕೊತ ಇನ್ನು ನೋಡ್ತೇನೆ ಆ ಪಂಡಿತಿಗಿನ್ ಚಲೋ ನೋಡೋದು ಏನು ತೋರಿಸ್ತೇನತ್ತ ಹೊಡ್ಕೊತ ಹೋಗ್ತಾನ ಅವ ಹೆಂಗೆ ಆ ಗಲ್ಲಿತಲ್ಲಿ ಹೋಗ್ತಾ ಆಯ್ದ ಅವ ಪಂಡಿತ ಏನು ಮಾಡಿ ನಾವು ಇರ್ತಾ ತಮ್ಮ ಮನೆಗೆ ಕೀಡೆ ಹಾಕಿ ನಾವು ಪರ್ವರ್ಗೆ ಹೋಗಿ ನಾವು ಇರ್ತಾ ಇವು ಹೋತಾ ಅದು ಬಟ್ಕಿ ತೊಗೊಂಡು ಬರ್ಬೇಕು ಅಲ್ಲೇ ಗಲ್ಯ ನಾಯಿಗಳು ಇರ್ತೀವಿ ಒಂದು ದುಮಲ್ಲ ಹತ್ತವು ಬರೋಬ್ಬರು ಇವ್ ನೋಡ್ತಾ ಕೀಲೆ ಹಾಕಿಂದ ಪಾರ್ ಓಡ್ಕೋತ ಮನೆ ಕಡೆ ಹೋಗ್ತಾನು ಏನಾಯ್ತು ನೋಡಿ ಅದು ಜರ ದ್ವಾನಕ್ಕೆಲ್ಲ ಮಾಡ್ತಿದ್ರು ಏನಾಗ್ತಿತ್ತು ತನ್ನ ಸಂಕಟ ಬಂದಿರೋತ್ತೇನಿಲ್ಲ ಮುಂದಿನ ಪರ್ಯಾಯದಲ್ಲಿದ್ದರೆ ಉಪಯೋಗ ಆಗಿರೋತ್ತೇನಿಲ್ಲ ಈ ಧ್ಯಾನ ಕಾಯ್ಕೋರಿ ಈ ದಾನ ಕೊಡಲಿಲ್ಲ ಯಾನ್ ಮಾಡಲಿಲ್ಲ ಏನಾಯ್ತು ಎಲ್ಲ ತುಡುಗ ಹೋಯ್ತಲ್ಲ ಹೋಯ್ತೇನಿಲ್ಲ ಪಂಡಿತ್ ಬೆರಕಿದ್ದವ ಮಾಡಿದೆಲ್ಲ ಎಲ್ಲ ಹಿಂಗೆ ಮಾಡಿದವ ಎಲ್ಲ ಅಂತ ತಿಳ್ಕೊಳ್ದ ತೋ ಈ ಜನ್ಮದಲ್ಲಿ ಎಷ್ಟು ಉಡ್ಸಿದವು ಅಥವಾ ಇಂದ 10ನೇ ಪಾಲಕ ಇರುವತ್ತು ದಾನ ಮಾಡಬೇಕು ಅದು ದಾನ ಸತ್ಯ ಅಂದರೆ ಚಲೋ ಕಾರ್ಯದಲ್ಲಿ ಕೊಡಬೇಕು ಇದು ಒಂದು ದುಷ್ಟಾಂತ ನಿಮ್ಗೆ ಅದು ಹೇಳನು ಮತ್ತೊಂದು ದುಷ್ಟಾಂತ ನಿಮ್ಗೆ ಹೇಳ್ತಾನು ಅಂದರೆ ತಿಳ್ಕೊರಿ ದಾನದೇನು ಮಹತ್ವ ಐತಿ ಅದು ತಿಳ್ಕೊರಿ ನೀವು ಏನಿದ್ರು ನಿಮ್ಮ ಹೊಸಬಜ್ ನಗರದಲ್ಲಿ ನಾವು ಹೆಂಗೆ ಬೈದವು ಮುನಿಗಳಾಗಿ ಬೈದವಲ್ಲ ಹಂಗೆ ಅವ್ರ ಮುನಿಗಳ ಬಂದಿರೋ ಒಂದು ಊರ್ತಲ್ಲಿ ಅವ್ರ ನೇಮ ಏನಿತ್ತು ಯಾರು ತಂದು ಹುಟ್ಟಾದ ಮಾಡಿದಾರೋ ಆ ಹುಟ್ಟಾದ ಖರೆ ಐತೆ ಅದು ಹೇಳಬೇಕು ಅಲ್ಲಿ ಅವ್ರು ನಮ್ಮದು ಆಹಾರ ಆಗಬೇಕು ಕೊಟ್ಟು ಹೇಳಿದ್ರೆ ನಾವು ಅಲ್ಲಿ ಆಹಾರ ಮಾಡೋರು ಇಲ್ಲ ಅಂತ ಅವ್ರು ಹೇಳ್ತಾರೋ ಆಯ್ತು 1 ದಿನ ಹೋಗ್ತೈತಿ 2 ದಿನ ಹೋಗ್ತೈತಿ ಯಾರು ಹೇಳ್ತಾರೆ ಅದೆಲ್ಲ ಸುಳ್ಳು ಬೆಳ್ಕೋತ ಹೋಗ್ತೈತಿ ಅಂತ ಅಲ್ಲಿ ಹೋಗಿ ಹುಷಾರು ಮಹಾವೀರ ಭಗವಾನ್ ಅಂತಾರು ಇದ್ದರು ಅವರಿಲ್ದ್ರೆ ವಿಚಾರ ಮಾಡ್ರು ಏನಪ್ಪ ಈ 2 ದಿನ ಆಯಿತು ಆ ಮಹಾರಾಜ್ಗಳ್ದ ಆಹಾರ ಹೋತು ಎಲ್ಲ ಸುಳ್ಳು ಬೆಳ್ಕತ್ತಿ ಅಲ್ಲಿ ತಾವು ಮಾಡಬೇಕು ಆತ ಅವರು ಮುಂದೆ ಹೋಗಿ ಹೇಳ್ತಾರೋ ಮುನಿಗಳಿಗೆ ಮಹಾರಾಜ್ರಿ ನಂದು ಹುಟ್ಟಾದ ಫಕ್ತಿ 20,000 ಐತಿ ಹಾಂ ಇಷ್ಟೇ ಐತಿ ಹಾಂ ಎಷ್ಟೇ ಐತಿ ಅಂತ ನಾಳೆ ನಾ ಆಹಾರ ಮಾಡ್ತೀನೋ ನೀವು ಬರಬೇಕು ಆ ನೇಮದಲ್ಲಿ ಕೂತ್ರೆ ನಾ ಬರ್ತೇನು ಇಲ್ಲದ್ರೆ ಬರಂಗಿಲ್ಲ ಅಂತ ಅವ್ರು ಹೇಳ್ತಾರು ಠೀಕ್ ಐತಿ ಹಂಗಿದ್ರೆ ಇವು ಶೆಡ್ಜಿಗಳ ದುಸರಿ ಜನ ಎಲ್ಲ ಆರು ಮಾಡ್ತಾರೋ ಮಾಡ್ದೇಲೆ ಅವ್ರಿಗೆ ಸೌಳೆ ಉಟ್ಕೊಂಡ ಸಣ್ಣ ಹುಡುಗಿಗ ಹಚ್ಕೊಡ್ತಾರೋ ನೀವು ಹೋಗಿ ತೊಗೊಂಡು ಬರೋಗು ಮನೆ ಕಡೆ ಅವ್ರನ್ನ ಆರು ಮಾಡೋಣ ನಮ್ಮ ಅಂದ್ ಸಣ್ಣ ಹುಡುಗಿ ಹೋಗ್ತಾಳು ಹೋಗಿದಾಗ ಹಾಕಿದ್ದಾಗಿನೇ ಎಲ್ಲ ಹಂಗೆ ಇರ್ತೈತಿ ಕೊಳ್ಳಾಗ ದಾಗಿನೇ ಕೈಯಾಗ ಕೊಳ್ಳಾಗ ಎಲ್ಲ ಹಂಗೆ ಇರ್ತೈತಿ ಹೋಗಿ ಹೇಳ್ತಾಳು ನಮ್ಮ ಅಪ್ಪಗಳ ನೊಂದೇ ತಂದೆಗಳ ನಿಮ್ಗೆ ಆರು ಸರ್ಟಿಫಿಕೇಟ್ ಹಳೆ ಹೊಡೆದಾರು ನೀವು ನಡೀರಿ ಅಂತ ಅವ್ರು ತಿಳ್ಕೊತಾರೋ ಇವರು ಆದ ಹೇಳಿನ ಅವ್ರ ಸೀಟ್ಗಳು ಇವರು ಇದಾರು ಮಹಾವೀರ ಸೀಟ್ಗಳ ಅವರು ಇರಬೇಕು ಅದು ತಿಳಿದಿದ್ರೆ ಹಾಂ ಠೀಕ್ ಐತಿ ನಾವು ಬರ್ತೇನು ಅಂತ ಅವ್ರು ನೋಡ್ತಾರೆ ಅವ್ರ ಕಡೆ ಮಹಾರಾಜ್ಗಳು ನೋಡ್ತಾರೋ ಅರೆ ತಿಳಿತೈತೆ ಅವ್ರಿಗೆ ಅವ್ರ ಕೊಳ್ಳಾಗ ಅನೇಕ ಪ್ರಕಾರದ್ದು ಎಲ್ಲ ಹಾರಗಳು ಇದ್ದವು ಕೈಯಾಗ ಬಾಂಗಡಿಗಳು ಬಂಗಾರದ್ದು ಇದ್ದವು ಕಾಲಾಗ ಭೀ ಕಡೆಗಳೆಲ್ಲ ಬಂಗಾರ ಕಾಣಿಸ್ತವು ಕಡೆ ಕೊಳಾಗ ಇದ್ರೊಳಗೆ ಭೀ ಕಾಣಿಸ್ಕೋದು ಕೈದಲ್ಲಿ ಭೀ ಅರೆ ಇವರು ಅಪ್ಪಾರೇ ಹೇಳಿದ ನಂದು 20,000 ಹುಟ್ಟಾಜಿ ಐತಿ ಈ ಪೂರಿ ಎಲ್ಲ ಇದು ಹುಡುಗಿ ಕಾಣಿಸ್ತಾಳೆ ಎಲ್ಲ ಬಂಗಾರದ ಮಡಿಸ್ದಂಗೆ ಕಾಣಿಸ್ಕದಾಳ ತಿಳಿತೇನ ಅಂದರೆ ಲಾಖೋ ಕಿಮ್ತಿದ್ದಿಲ್ಲ ಈಕೆ ಮೀ ಮ್ಯಾಗ ಬಂಗಾರ ಐತಿ ಆಯ್ತು ಒಂದು ಹುಟ್ಟಾಜಿ ಇಟ್ಟಿರಬೇಕು ಅದು ತಿಳಿತೈತಿ ಆಯ್ತು ಅವ್ರು ಅಂತಾರು ಮಹಾರಾಜರು ಹೇಳ್ತಾರ ಆ ಹುಡುಗಿಗೆ ಈ ನೋಡೋ ಹುಡುಗಿ ನಿಮ್ಮ ಅಪ್ಪಗಳು ಹೇಳ್ದಾರು ನಂದು 20,000 ಹುಟ್ಟಾಜಿ ಐತಿ ನಿಮ್ಮ ನೀವ್ಯಾಗ 1,00,000 ಮ್ಯಾಗ ಕಾಣಿಸ್ಕೊತೈತಿ ಮತ್ತು ನೀವು ಅಪ್ಪಗಳ ಹೊಟ್ಟು ಸುಳ್ಳು ಮಾತಾಡ್ರು ನಾನು ನಿಮ್ಮ ತಲೆ ಆರಕ್ಕೆ ಬರಂಗಿಲ್ಲ ಹೇಳ್ತಾರೋ
ಹುಡುಗಿ ಅಂತಾಳು ಠೀಕ್ ಐತಿ ಆಕೆ ಹೋಗ್ತಾಳು ಮನೆ ತಲೆ ಅಪ್ಪಗಳು ಹೇಳ್ತಾಳು ಅವ್ರು ಹಿಂಗೆ ಅಂತಾರು ಹೇ ನೀ ಸಣ್ಣಕ್ಕಿದೆ ನಿಂಗೆ ಏನು ಗೊತ್ತಿಲ್ಲ ಬಿಡು ಅಂತಾರೋ ಅವ್ರು ದೊಡ್ಡ ಮಗಳನ್ನ ಹಳಿ ಹೊಡಿತಾಳು ದೊಡ್ಡ ಮಗ ಇರ್ತಾ ಅವ್ರು ಭೀ ಹಳಿ ಹೊಡಿತಾರು ಅವ್ರನ್ನ ನೀವು ಹೋಗ್ರಿಯಪ್ಪ ಕೊಡ್ಕೊಂಡು ತೊಗೊಂಬರು ಹೇಳೋವ್ರಿ ಕೊಡ್ಕೊಂಡು ತೊಗೊಂಬರ್ಗ್ರಿ ಆಯ್ತು ಅವ್ರು ಭೀ ಸೊಳ್ಳೆ ಹೊಡ್ಕೊಂಡು ಅವ್ರು ಇರ್ತಿರ್ಲಿ ಅನ್ ಕಮ್ಮಿ ಇರ್ತಿದ್ದಾನೆ ಅವ್ರು ಕೊಳ್ಳಾಗ ಬಂಗಾರ ಇರ್ತಿತ್ತಲ್ಲ ಅವರು ದೊಡ್ಡವ್ರು ಇದ್ರೆ ಅವ್ರು ಕಮ್ಮಿ ಐತಿ ಅವರು ಭೀ ಇದ್ದಾರೆ ಅವರು ಮಗಳ ಇಲ್ಲಿ ಅವ್ರು ಕೊಳಾಗ ಭೀ ಅಡು ಕೊಳವರು ಅಡ ಮೊನ್ನೆ ತೆಗಿದಾರು ಅವ್ರು ಹೂ ಹೇಳ್ತಾರು ಮಹಾರಾಜ್ರಿ ನಡೀರಿ ಯಾರಕ್ಕೆ ಹೋಗೋದೈತಿ ನಡ್ರಿ ನೋಡ್ತಾರೆ ಅಂದರೆ ನೀವು ಅವ್ರು ತಮ್ಮ ತಂಗಿ ಇದ್ದೀರ ಅವರು ಆಯ್ತು ಆಕೆ ಕಮ್ಮಿ ತುಂಬ ನಿಮ್ಮ ತೊಳಗೆ ಕಮ್ಮಿ ಐತಿ ನಿಮ್ಮ ತೊಳಗೆ ಭೀ ಎಲ್ಲ ಬಂಗಾರ ಐತ್ಲ ಮೀಮಾಗೆಲ್ಲ ಇದೇನು ಸುಳ್ಳು ಐತಿ ಈ ಸುಳ್ಳು ಮಾತಕ್ಕೆ ನಾವು ಬರೋಂಗಿಲ್ಲ ಅವ್ರು ಹೇಳಿದಾರೆ ಊಟ ಜೆಟ್ಟ ಮತ್ತು ಇಲ್ದ್ರೆ ನಿಮ್ಮ ತೆಗೆಲ್ಲ ಬಂಗಾರ ಎಲ್ಲ ಕಾಣ್ಕತ್ತಿ ನಾ ಏನು ಬರೋಂಗಿಲ್ಲ ಹೋಗ್ರಿ ನೀವು ಅಂತ ಇವ್ರು ಹೋಗ್ತಾರೋ ಇವ್ರು ಅಡ್ಡು ಮಂದಿ ದೊಡ್ಡವ್ರಿಗೆ ಹೋಗ್ತಾರೋ ಅಂತ ಶೇಠ್ಜಿಗಳು ಹೇಳ್ತಾರೆ ಹಿಂಗಾಗೈತಿ ಶೇಠ್ಜಿ ಅಂತಾರೆ ಇರಲಿ ನಾನು ಹೋಗ್ತೇನೆ ಶೇಠ್ಜಿ ಹೋಗ್ತಾರೋ ಹೋಗ್ತಾರೋ ಮಹಾರಾಜ್ರಿ ನಾವು ನಿಮಗೆ ಹುಡುಗರುಗಳಿಗೆ ಹಳೆ ಹೊಳಿ ಕಚ್ಚಿದ್ದು ಕಚ್ಚಿ ಕುಡಿದು ನೀವು ಒಟ್ಟು ಬರ್ವಾರಿ ಯಾಕಪ್ಪ ಯಾಕೆ ಬರ್ವಾರಿ ಏನಪ್ಪ ನೀನು ಏನು ಹಿಡಿದಿ ನಂಗೆ ನಂದು 20,000 ಊಟಾಜಿ ಐತಿ ಮತ್ತು 20,000 ನಿಮ್ದು ಊಟಾಜಿ ಐತಿ ನಿಮ್ಮ ಪಾರ್ವಣೆ ಎಷ್ಟು ಹಚ್ಕೊಡ್ತೀರಿ ಅವ್ರ ಕೊಳಗೆ ಒಂದು ಲಾಕ್ ಹೆಚ್ಚು ಇದಾವಲ್ಲ ಮತ್ತು ನೀವು ಊಟಾಜಿ ಎಷ್ಟು ಇರಬೇಕು ಹಿಂಗೆ ಅಂತೀರಿ ಅಂದ್ರೆ ನೀವು ಇದು ತಿಳ್ಕೊರಿ ಅದೇನು ಹೊಟ್ಟೆ ಸೊಟ್ಟೆ ಐತಿ ಅದು ಹೇಳಿ ಅವ್ರು ತೊಗೊಂಡು ಬಂದಿರಂದ್ರೆ ಭಾಳ ಕಮ್ಮಿ ಐತಿ ನನ್ನ ತಿಜೋರಿ ಎಲ್ಲ ಬಂಗಾರಲಿ ತುಂಬಿತಿ ಅದೇನು ಕಮ್ಮಿ ಐತಿ ಇದು ನೀವು ತಿಳ್ಕೊಂಡಿರಿ ಅದಾನ ಅದು ತಿಳ್ಕೊಬೇಡ್ರಿ ಉತ್ಪನ್ನ ನೋಡೋಕೆ ಹೋದಿರಿ ಆದರೆ ಎಷ್ಟು ಬಿಗಿ ಜಮೀನು ಐತಿ ನಂಗೆ ಗೊತ್ತೇ ಇಲ್ಲ ಆ ಮ್ಯಾನೇಜರ್ ನೋಡ್ತಾ ಎಲ್ಲೆಲ್ಲಿ ಟ್ರಕ್ಗಳ ಎರಡು ಗಾಡಿಗಳ ಏನೇನು ಐತಿ ಅದ ಅವ್ರಿಗೆ ಗೊತ್ತಿತ್ತು ನಂಗೆ ಏನು ಗೊತ್ತಿಲ್ಲ ಮಾಯಿಂದ ಹೆಂಗಪ್ಪ ನಿಂದ 20,000 ಉತ್ಪನ್ನ ಹಿಂಗೆ ಅಂತಿರು ಇದು ತಿಳ್ಕೊರಿ ನಾ ಹುಡ್ದೇನು ಬಸ್ಸು ಇಷ್ಟೆಲ್ಲ ಉತ್ಪನ್ನ ಐತಿ ಫಕ್ತ 20,000 ಅಷ್ಟು ದಾನ ಮಾಡಿದ್ಯಾನು ಧರ್ಮದಲ್ಲೇ ಫಕ್ತ 20,000 ಅಷ್ಟು ದಾನ ಮಾಡಿದಾನು ಅದೇ 20,000 ನಾ ಪರ್ಯಾಯ ಬಿಟ್ಟು ಹೋಗೋದಾಗ ನಾನು ಬರೋದೈತಿ ಬಾಕಿ ಇದೆಲ್ಲ ಐತಿ ಅವ್ರು ಪಾಲ ಹಚ್ಕೊಂಡು ತೊಳೋರ್ದವ್ರು ನನ್ನ ಕಡೆ ಏನು ಬರೋದೈತಿ ಅನ್ನೋದು ಮಹಾರಾಜುಗಳಿಗೆ ತಿಳಿತು ಇವು ಹುಷಾರಿದ್ದಾನೆ ನಮ್ಗೆ ಉತ್ತರ ಬೇಕು ಅದೇ ಸಿಕ್ತು ಅವ್ರು ಹೋಗ್ತಾರೆ ಅದೇ ತಿಳ್ಕೊಳ್ಳೋದ ಅಥವಾ ಇಷ್ಟತ್ತು ತಿಳ್ಕೊಳ್ಳೋದೈತಿ ಏನು ಹುಟ್ಟಾಸ್ ಮಾಡ್ತವು ಅಥವಾ ನಾವು ಏನು ದಾನ ಮಾಡ್ತವು ಅದು ಹುಟ್ಟಾಸ್ ತಮ್ಮ ತಲೆ ಮುಂದಿನ ಪರ್ಯಾಯದಲ್ಲಿ ಬರೋದೈತಿ ಈ ದಾಂಧಾಯಿಕೊಂತ ಧ್ಯಾನ ಮಹತ್ವ ತಿಳ್ಕೋಬೇಕು ಟೈಮ್ ಆಗೈತಿ ನಾವು ತಾಮಿಸ್ತೇವೆ ನಾಳೆ ಮುಂದಿಂದ ನೋಡೋಣ